ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೋ ಇಷ್ಟ ಆಗ್ತಿಲ್ಲ, ನಾನು ಯಾಕೋ ಇಷ್ಟ ಆಗ್ತಿಲ್ಲ. ಇಷ್ಟ ಅದೇ ಮತ್ತೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಹೇಳ್ದೆ. ಚಿನ್ನ ಡೈರೆಕ್ಟ್ ಆಗಿ ನೀ ಇಷ್ಟ ಅಂತ ನಿಮ್ಮ ಅಪ್ಪನ ಮುಂದೆ ಹೇಳಿದ್ರೆ ದಾರಿ ಕೊಡ್ತಿದ್ರ ಮೆಟ್ಲೆ ಹೊಡಿತಿದ್ರು. ಅದಕ್ಕೆ ನಾವು ಆ ರೂಟಲ್ಲಿ ಬಂದಿದ್ದು. ಅದಕ್ಕೆ ನೀನು ಆ ರೂಟಲ್ಲಿ ಬಂದ್ಯಾ? ಇಷ್ಟ ಆಗ್ತಿಲ್ಲ ಅಂತ ಹೇಳಿ ನಂಗೆ ಇಷ್ಟ ಆದಿಯಲ್ಲೋ. ಐ ಲವ್ ಯು. ಅಲ್ಲಿ ಬೆಂಕಿ ಎತ್ತೈತೆ ಆಗಲೇ ಅಲ್ಲಿ. ಐ ಲವ್ ಯು. ಐ ಲವ್ ಯು ಟು. ಲವ್ ಯು ಅಂದ್ರೆ ಬರೀ ಅಷ್ಟೇ ಅಲ್ಲ, ಫ್ರಂಟಿಂದ ತಪ್ಕೋಬೇಕು, ಆಮೇಲೆ ಮುಖ ಹೆಂಗ್ ಇಟ್ಕೋಬೇಕು, ಅದೆಲ್ಲ ಬರ್ಬೇಕು, ಅವಾಗ ಲವ್. ಅಲ್ಲ ಏನೇ ನಿಂಗೆ ಇಷ್ಟ ಇದ್ರೆ ಮಾಡು, ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳು, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳು, ಪರವಾಗಿಲ್ಲ ಹೇಳು. ಇಷ್ಟ ಆಗ್ತಿಲ್ಲ ಅಂತ ಹೇಳಿ ನಂಗೆ ಇಷ್ಟ ಆದಿಯಲ್ಲೋ. ಐ ಲವ್ ಯು. ಐ ಲವ್ ಯು ಟು. ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಿರಂಜನ್ ಬಂದು ಮಾಡಿ ತೋರಿಸ್ತಾನಂತೆ. ಕರೆಕ್ಟಾಗಿ ಲವ್ ಅಲ್ಲಿ ನಿನ್ ಪಕ್ಕ ಫಿಕ್ಸ್ ಆಗಿದ್ಯಾ, ಯೂತ್ಫುಲ್ ಇದೆಯಾ ಅಂದ್ರೆ ಶುಭ ಪುಂಜ ಅವ್ರ ಜೊತೆ ಎಫೆಕ್ಟ್ ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ರನ್ನ ಸುಮ್ಮನೆ ಕೂರಿಸಿ ನಾವು ಕಳ್ಸಕ್ ನಮ್ಗೆ ಇಷ್ಟ ಇಲ್ಲ. ಅಲ್ಲ ಹೋಗಮ್ಮ, ಅಲ್ಲಿ ಹೋಗಮ್ಮ. ಶುರು. ತೇರಿಗೆ ಇಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಬಾರ್ದು, ಜಗ್ಗಾಣನೆ ಹೋಗ್ಬೋದು. ನಂಗೆ ಬ್ಯಾಡಿ, ನಮಗೆ ಕೋಲ್ಡ್ ಆಗಿದೆ. ತಾರಾ ಅವರು ಮಜಾ ತಗೊಂತವ್ರೆ. ಆಯ್ತಪ್ಪ, ಚೆನ್ನಾಯ್ತು. ಎಂಟು ನೋಡ ರೆಡಿ. ಇನ್ನೂ ಇದೆಯಾ? ಇನ್ನ ಐತಲ್ಲ. ಲೋ, ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಹೇಳಿ ನಮ್ಮ ಅಪ್ಪನ ಹುಚ್ಚನ್ನಾಗೋ ತರ ಮಾಡ್ದಲ್ಲೋ. ಹೋಗ್ಲಿ ಬಿಡು. ನಮ್ಮ ಅಪ್ಪ ಎಲ್ಲಿದಾರೋ ಏನೋ, ಅವ್ರನ್ನ ಕರೆದು ಮದ್ವೆ ಆಗಣ್ವಾ? ಎಲ್ಲದ ನಿಮ್ಮ ಅಪ್ಪ? ಅಪ್ಪ ಯಾಕಾಯ್ತೋ ಯಾರಿಗ್ ಗೊತ್ತು, ನಮ್ಮ ಶುರುವಾಗೋಯ್ತು ಕಿಡಿಗೆ ಕೊಬ್ಬರಿ ಎಣ್ಣೆ ಬಿಟ್ಕೋ ಲೈಫ್. SSLCಗಳು, PUCಗಳು, CETಗಳು, ಇಂಜಿನಿಯರಿಂಗು, ಪಂಜಿನಿಯರಿಂಗು, ಮೆಡಿಕಲ್ಗಳು, ಹಲ್ಲು, ಕಿವಿ, ಮೂಗು, ಬಾಯಿ ಡಾಕ್ಟರ್ಗಳು, ಕೈ ಬೀಸಿ ಕರೆದು ಕೆರದಲ್ಲಿ ಹೊಡೆಯುವ ಸಿಲೆಬಸ್ಗಳು, ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸ್ಗಳು, ಸೀಟ್ಗಳು, ಗುತ್ತಿಗೆ ಡೊನೇಷನ್ಗಳು, ಸತ್ತರು ಪೇರೆಂಟ್ಸ್ಗಳು, ಇದ್ದರು ಸ್ಟೂಡೆಂಟ್ಗಳು, ಕಿಲಿ 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 ನಗುವ ಕಾಲೇಜ್ಗಳು, ಎಸ್ ಸರ್, ನೋ ಸರ್ ಅಟೆಂಡೆನ್ಸ್ಗಳು, ಕ್ಲಾಸ್ ರೂಮ್ಗಳು, ಡೆಸ್ಕಿನ ಮೇಲೆ ಐ ಲವ್ ಯು ಸ್ಮಿತಾ, ಪ್ರಿಯಾ, ಮಾಲಿನಿ ಎಂಬ ಬರಹಗಳು, ಬ್ಲಾಕ್ ಬೋರ್ಡ್ ಮೇಲೆ ಕೆಮಿಸ್ಟ್ರಿ, ಆಲ್ಜಿಬ್ರಾ ವಿರಹಗಳು, ಹೊಸ ಹುಡುಗಿಯರ ಮಿಡಿತಗಳು, ಹಳೇ ಹೃದಯಗಳ ಕೆರತಗಳು. ಗುರುವಾರ್ಯ ಕಂಟೆಂಟ್ ಸಾಕು, ನಾವು ಮತ್ತೆ ಸ್ಕಿಟ್ ಮಾಡೋಣವೇ? ಕೊನೆ ಪೇಜಲ್ಲಿ ಬರೆದ ಪ್ರಿನ್ಸಿಪಲ್ ಕಾರ್ಟೂನ್ಗಳು, ಹೊಸ ಬುಕ್ಕು, ಹಳೆ ರಟ್ಟುಗಳು, ಟ್ಯೂಷನ್ಗಳು, ಎಕ್ಸಾಮ್ಗಳು, ಡಿಬಾರ್ಗಳು, ಡಿಸ್ಮಿಸ್ಗಳು, ಪೇಪರ್ ಟೋನಿಯ ಮುಳುಗಡೆಗಳು, ಮಾರ್ಕ್ಸ್ ಕಾರ್ಡ್ಗಳು, ಅಪ್ಪ ಅಮ್ಮಂದಿರ ಸೈನ್ಗಳು, ಉಳ್ಕೊಂಡ ಸಬ್ಜೆಕ್ಟ್ಗಳು, ಮಾಡ್ಕೊಂಡ ಎಡವಟ್ಟುಗಳು, ಲವ್ ಸ್ಟಾರ್ಟಿಂಗ್ಗಳು, ಎಂಡಿಂಗ್ಗಳು, ಇಂಟರ್ವ್ಯೂಗಳು, ಕೆಲಸಗಳು, ಸಂಬಳಗಳು, ಆಫೀಸಲ್ಲಿ ಕೊಲ್ಲುವ ಹೊಸ ಕೆಲಸಗಳು, ಕಾಲೇಜಲ್ಲೇ ಉಳಿದ ಹಳೇ ನೆನಪುಗಳು. ಇಂತಹ ಸಂದರ್ಭದಲ್ಲಿ ನಾವು ಸ್ಕಿಟ್ ಮಾಡುತ್ತಿದ್ದೇವೆ, ನೀವು ನೋಡುತ್ತಿದ್ದೀರಿ. ಗುರುವಾರ್ಯ ಇವತ್ತಿಗೆ ಈ ಸ್ಕಿಟ್ ಮುಗೀತು, ಮತ್ತೆ ನಾವು ಮುಂದಿನ ವಾರ ಸ್ಕಿಟ್ ಮಾಡೋಣವೇ? ಬ್ಲಾಕ್ ಬಾಸ್ಟರ್ ಸ್ಕಿಟ್ಟಿಗೆ ಆಕ್ಚುಲಿ ಇಷ್ಟು ಸಲ ಕಮೆಂಟ್ಸ್ಗಿಂತ ಮುಂಚೆ ಬಜಾರ್ ಸಿಗ್ತಾ ಇತ್ತು, ಸ್ಕಿಟ್ಟು ಮಧ್ಯದಲ್ಲೇ ಬಜಾರ್ ಹೊಡೆದ್ಬಿಟ್ಟ ಅವ್ರಲ್ರೋ. ಒಟ್ಟಲ್ಲಿ ಈ ಇಷ್ಟಗಳು, ಕಷ್ಟಗಳು, ದುಃಖಗಳು, ಸುಖಗಳು, ಇದರೆಲ್ಲದರ ಮಧ್ಯ ಜಡ್ಜ್ಗಳು, ಆಕ್ಟರ್ಗಳು, ಪಂಚ್ಗಳು, ಗೋಲ್ಡನ್ ಬಸರ್ಗಳು, ಜೊತೆಗೊಂದಿಷ್ಟು ಕಮೆಂಟ್ಗಳು. ಕಂಗ್ರ್ಯಾಚುಲೇಷನ್ಗಳು. ಇಡೀ ನಾಟಕ ಅದೊಂದು ಗತ್ತಲ್ಲಿ ನಡೀತಾ ಇದ್ರೆ ಬಸ್ಸು ಅವನ ಗತ್ತಲ್ಲೇ ತಗೊಂಡು ಹೋಗ್ಬಿಟ್ಟ ನಾಟಕನ. ತುಂಬಾ ಟ್ಯಾಲೆಂಟೆಡ್ ಕಣ ನೀನು ಬಸ್ಸು. ಅವ್ನು ಮಾತಾಡಿದ ಪೂರ್ತಿ ನಾನು ಹೇಳಿದ್ದದು. ಹೌದೌದೌದು. ಅದನ್ನ ಬೈ ಹಾರ್ಟ್ ಮಾಡ್ಕೊಂಡು ಬಂದು ಹೇಳಿದಾನಲ್ಲ ಅವನು. ನಿನ್ನ ನೆನಪಿನ ಶಕ್ತಿ ತುಂಬಾ ದೊಡ್ಡದು ಕಣ ನಿಂದು. ಮಜಾ ಕೊಟ್ಟ ಕಣ ಇವನು. ಇನ್ಸ್ಪೆಕ್ಟರ್ ತುಂಬಾ ಮಜಾ ಕೊಟ್ಟ ಕಣ ಬಂದ ತಕ್ಷಣ.
ಕಂಗ್ರಾಚುಲೇಷನ್ ಸಾಗರ, ಕಂಗ್ರಾಚುಲೇಷನ್. ಇನ್ನ ಮಿಕ್ಕದವ್ರು ಬಂದೋದವ್ರು. ನಮ್ಮ ಗಣಪ ಎಲ್ಲೋದ ಮೆಂಟ್ರು? ಎಲ್ಲ ಸ್ಟಾರ್ನ ಕರ್ಸಿ, ಸ್ಟಾರ್ನ. ಇವರೆಲ್ಲ ಮೆಂಟರ್ಸ್ ರೈಟರ್ಸ್ ಸ್ಟೇಜ್ ಮೇಲೆ ಬಂದಾಗ ಅವ್ರದ್ದೇ ಒಂದು ಗತ್ತಿರತ್ತೆ ಗೊತ್ತಾ? ಹೌದೌದು. ಅಂದ್ರೆ ಎಷ್ಟು ಗೊತ್ತವರಿಗೆ ಹೆಂಗ್ ಬಂದ್ರೆ ಏನಾಗುತ್ತೆ, ಅವ್ರಿಗೂ ಒಂದು ರೆಕಗ್ನಿಷನ್ ಇದೆ. ಅಂದ್ರೆ ನಟರ ಜೊತೆಗೆ ಟೆಕ್ನಿಷಿಯನ್ ನಿಂತ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಬಹಳ ಉದಾಹರಣೆಗಳಿದಾವೆ ಈ ಸ್ಟೇಜ್ ಅಲ್ಲಿ. ವಿಜಯ್ ಶೆಟ್ಟಿ ಬಂದಿದ್ದ, ಶರಣಪ್ಪ ಬಂದಿದ್ದ, ಒಬ್ರ ಶೋ ಡೈರೆಕ್ಟರ್ ಇಂದ ಹಿಡಿದು ಊಟ ತಿಂಡಿ ಕೊಡ ರಮೇಶನು ಬಿಟ್ಟಿಲ್ಲ ಈ ವೇದಿಕೆಯಲ್ಲಿ ಹಾಕಿ ರುಬ್ಬಿಟ್ಟಿದ್ದಾರೆ. ಕರೆಕ್ಟ್ ಆಗ ಗಣಪ? ಹೌದು ಹೌದು ಸರ್. ಗಣಪ ಚೆನ್ನಾಗ್ ಮಾಡಿದೆ ಕಣ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನ ಕುಡ್ಕ ಚೆನ್ನಾಗ್ ಮಾಡ್ದ, ಮುದುಕಪ್ಪ ಚೆನ್ನಾಗ್ ಮಾಡ್ದ. ಸಣ್ಣ ವಿಕೆಟ್ಗಳೆಲ್ಲ ಒಂದೊಂದ್ ರನ್ 2 ರನ್ ತೆಕ್ಕೊಟ್ಟಿರೋದ್ರಿಂದ ಬಜರ್ ಬಿದ್ದಿದೆ. ಇಷ್ಟ ಹೇಳಿ ನಾನು ಭಾಷಣ ಮುಗಿಸ್ತೇನಪ್ಪ. ಓಕೆ. ತರಮ್ಮ ಇಷ್ಟು ಜನ ಸೆಕೆಂಡ್ ಹೀರೋಗಳಿರುವಂತ, ಅಂದ್ರೆ ಸೆಕೆಂಡ್ ಬಂದು ಹೋಗುವಂತ ಹೀರೋಗಳಿರೋಂತ ಈ ಸ್ಕಿಟ್ ಏನಿತ್ತು? ಯಾವಾಗ್ಲೂ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಲ್ಲ ಮುಖ್ಯ, ಬರ್ತಾರಲ್ಲ ಪೋಷಕ ಪಾತ್ರಗಳು, ಅವರು ರೀ ಸ್ತಂಭ. ಡೈರೆಕ್ಟ್ರು ಫೌಂಡೇಶನ್ ಅಂದ್ರೆ ಗಟ್ಟಿಯಾಗಿ ನಿಂತ್ಕೊಳ್ಳೋದೇ ಇವರು. ಸಪೋರ್ಟಿಂಗ್ ಅಂತಿರೋದೇ ಅವ್ರು. ನೀವು ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಕಣ್ರಿ. ಆಮೇಲೆ ವಿಜಯ, ಅಮೃತ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಸ್ಕಿಟ್ ಮಧ್ಯದಲ್ಲೇ ಗೋಲ್ಡನ್ ಬಜಾರ್ ತಗೊಂಡಿರೋದು ಸೂಪರ್ ಕಣ್ರಿ. ಈ ಸ್ಕಿಟ್ ಥ್ಯಾಂಕ್ ಯು ವೆರಿ ಮಚ್. ಇನ್ನ ಜಗ್ಗಣ್ಣ, ಇದು ಒಂದು ಸ್ಮಾಲ್ ಥ್ರೆಡ್. ಆ ಥ್ರೆಡ್ ಅಲ್ಲಿ ಸಪೋರ್ಟಿಂಗ್ ಆಗಿ ಬಂದಂತ ಎಲ್ಲಾ ಕ್ಯಾರೆಕ್ಟರ್ಸ್ಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ನಂಬರ್ 1 ಪೊಲೀಸು. ಅವನು ನಾನು ಬರೀ ಮಿಮಿಕ್ರಿನೇ ಅಲ್ಲ, ಆಕ್ಟಿಂಗು ನಾ ಮಾಡಬಲ್ಲೆ ಅಂತ ಪ್ರೂವ್ ಮಾಡ್ದ ಅವನು. ಥ್ಯಾಂಕ್ ಯು, ವೆರಿ ಗುಡ್. ಥ್ಯಾಂಕ್ ಯು. ಈ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ? ನಂಗೆ ತುಂಬಾ ಇಷ್ಟ ಆಗೋದೆ ನೀನು, ಅಷ್ಟು ಚೆನ್ನಾಗಿ ಮಾಡಿದೆ ನೀನು. ಆಮೇಲೆ ಅಪ್ಪನ ಕ್ಯಾರೆಕ್ಟರ್ ಏನೋ ಅವನಲ್ಲೋ ಏನೋ ಟ್ಯಾಲೆಂಟ್ ಅಂದ್ರೆ ಹೆಂಗೆ ಅಡಗಿರುತ್ತೆ ಒಬ್ಬೊಬ್ಬರಲ್ಲಿ ಅಂದ್ರೆ ಹೇಳಕ್ ಅಸಾಧ್ಯ. ನೀವು ಅವನ ನೋಡ್ತಾ ಇದ್ರೆ ಒಂದೇ ಒಂದು ಕ್ಷಣನೂ ಕೂಡ ಬೋರ್ ಹೊಡೆದಿರೋ ತರ ಆಕ್ಟ್ ಮಾಡ್ತಾನೆ. ಪ್ರತಿಯೊಬ್ಬ ಕಾಮಿಡಿ ಆಕ್ಟರ್ಗೆ ಅವನ ನೋಡಿ ಕಲಿಬೇಕು ಅನ್ಸುತ್ತೆ. ಇನ್ಸ್ಪಿರೇಷನ್. ಆಮೇಲೆ ನನಗೆ 3ನೇದು ತುಂಬಾ ಇಷ್ಟ ಆಗಿದ್ದು ಕುಡುಕ. ಬಂದಿದ್ದು ಒಂದು ಸಣ್ಣ ಪಾತ್ರ ಅಷ್ಟೇ, ಮಿಕ್ಕಿದವರೆಲ್ಲ ದೇ ಡಿಡ್ ದೇರ್ ಜಾಬ್. ಇನ್ನು ಹೀರೋ ಹೀರೋಯಿನ್ ಆಗಿ ಇವರಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ಆ ಕ್ಯಾರೆಕ್ಟರ್ನ ಹೆಂಗ್ ನಿಲ್ಲಿಸ್ಬೇಕು ಅದನ್ನ ನಿಲ್ಲಿಸ್ಕೊಂಡ್ರಿ. ಸೊ ಓವರ್ ಆಲ್ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ನಂಗಂತೂ ಬಹಳ ಖುಷಿ ಆಯ್ತು. ಫಂಟಾಸ್ಟಿಕ್. ಥ್ಯಾಂಕ್ ಯು ಜಗಣ್ಣ, ಥ್ಯಾಂಕ್ ಯು. ಮಂಗಳೂರು ಬ್ಯೂಟಿ ಶುಭ ಆಕ್ಟ್ ನನ್ಗೆ ಸಕ್ಕದಾಗಿ ಅನ್ಸ್ತು. ಒಂದು ಬಸ್ಸು ಸ್ಟಾರ್ ಆಫ್ ದ ಶೋ, ಸಕ್ಕದಾಗಿ ಮಾಡಿದೆ, ಸೋ ಕ್ಯೂಟ್. ಬಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಅಂಡ್ ನಂಗೆ ವಿಜಯ್ದು ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು. ದ ಜೆನ್ಜಿ ತುಂಬಾ ಚೆನ್ನಾಗಿ ಮಾಡಿದ್ರು. ನನ್ಗೆ ಆ ಕುಡ್ಕರ್ ಅಂದ್ರು ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು. ಎವ್ರಿಬಡಿ ಪೊಲೀಸ್ ಕ್ಯಾರೆಕ್ಟರ್ ಎಲ್ಲರೂ ಸಕ್ಕದಾಗಿ ಮಾಡಿದ್ರಿ. ಓವರ್ ಆಲ್ ಆಕ್ಟರ್ ಸೂಪರ್. ಥ್ಯಾಂಕ್ ಯು ಮಚ್.